ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಅಪ್ಡೇಟ್ಸ್ ಇದೆ ಗಂಗಾ. ನೇಪಾಳದ ರಸುವಾ ಜಿಲ್ಲೆಗೆ ಭೀಕರ ಪ್ರವಾಹ ಈಗಾಗಲೇ ಅಪ್ಪಳಿಸಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ನ ನ್ಯೂಸ್ ಬಾಕ್ಸ್ನಲ್ಲಿ ನಾವು ನೋಡ್ತಾ ಇದ್ದೀವಿ. ಬೆಟ್ಟದ ಅಸುರನ ಆ ದಾಳಿಗೆ ಡ್ಯಾಮ್ ಕೂಡ ಒಡೆದು ಹೋಗಿದೆ. ಪ್ರಳಯ ರೌದ್ರ ಪ್ರವಾಹಕ್ಕೆ ನೆರೆ ರಾಷ್ಟ್ರ ನೇಪಾಳ ಅಕ್ಷರಶಃ ತತ್ತರಿಸಿದೆ. ಬೆಟ್ಟದಿಂದ ಏಕಾಏಕಿ ಉಕ್ಕಿ ಹರಿದಿದೆ ಭೋಟೆಕೋಶಿ ನದಿ. ಈಗ ಮೃತರ ಸಂಖ್ಯೆ ನಿಜ, ಈ ಸಂಖ್ಯೆ ಕಡಿಮೆ ಆಗಲಿ ಅಂತ ನಾವು ಕೇಳ್ಕೊತೀವಿ, ಆದರೆ ಆ ಸಂಖ್ಯೆ 165ಕ್ಕೂ ಏರಿಕೆಯಾಗಿದೆ. ಇಡೀ ನೇಪಾಳ ಅಕ್ಷರಶಃ ತತ್ತರಗೊಂಡಿದೆ. 150ಕ್ಕೂ ಹೆಚ್ಚು ಭಾರತೀಯರು ಸೇರಿ 1000ಕ್ಕೂ ಹೆಚ್ಚು ಜನ ಕಣ್ಮರೆಯಾಗಿದ್ದಾರೆ. ಪ್ರವಾಹದ ಈ ರಣ ಅಬ್ಬರಕ್ಕೆ ಬೃಹತ್ ಕಟ್ಟಡಗಳು ಕೂಡ ಧ್ವಂಸಗೊಂಡಿದ್ದಾವೆ. ಹೆದ್ದಾರಿ ನೆಲಸಮ 6 ಸೇತುವೆಗಳು ಸಂಪೂರ್ಣ ನಿರ್ನಾಮ ಆಗಿದ್ದಾವೆ. ದಿಸ್ ಇಸ್ ದ ಲೇಟೆಸ್ಟ್ ಅಪ್ಡೇಟ್. ಹಾಗೆಯೇ ಈಶಾ ಫೌಂಡೇಶನ್ನ 77 ಯಾತ್ರಿಕರ ಸುಳಿವೇ ಇಲ್ಲ ಅನ್ನುವ ಆಘಾತಕಾರಿ ಮಾಹಿತಿ ನಮಗೆ ಸಿಗ್ತಾ ಇದೆ. ಈಶಾ ತಂಡದ ಒಂದು ಗುಂಪು ಈ ಪ್ರವಾಹದಲ್ಲಿ ಸಿಲುಕಿದೆ ಅನ್ನೋ ಮಾಹಿತಿ ಇದೆ. ಜಾಲತಾಣದಲ್ಲಿ ಪೋಸ್ಟ್ ಮಾಡಿ ಸದ್ಗುರು ಜಗ್ಗಿ ವಾಸುದೇವ್ ಅವರು ಕಳವಳ ವ್ಯಕ್ತಪಡಿಸಿದ್ದಾರೆ. ಈಶಾ ಫೌಂಡೇಶನ್ನ ಸಂಸ್ಥಾಪಕರು 77 ಮಂದಿ ನೇಪಾಳದ ಇಮಿಗ್ರೇಷನ್ ಕಚೇರಿಯಲ್ಲಿದ್ದರು. ಈವರೆಗೆ ಯಾವುದೇ ಅಧಿಕೃತ ಮಾಹಿತಿ ಇನ್ನೂ ಹೊರಗೆ ಬಂದಿಲ್ಲ. ಇನ್ನಷ್ಟೇ ಮಾಹಿತಿ ಬರಬೇಕಾಗಿದೆ. ಈಶಾ ಫೌಂಡೇಶನ್ ಸದ್ಗುರುಗಳ ಒಂದು ಭಾವನಾತ್ಮಕ ಪೋಸ್ಟ್ ಕೂಡ ಈಗ ಕಳವಳಕ್ಕೀಡು ಮಾಡಿದೆ. ಅಂದರೆ ಯಾವುದೇ ಫೌಂಡೇಶನ್ ಇರ್ಬೋದು, ಆದರೆ ಅವ್ರು ಯಾವಾಗಲೂ ಎಲ್ಲರೂ ಮನುಷ್ಯರ ಥರ ಕನ್ಸಿಡರ್ ಮಾಡಿದಾಗ ನಮಗೆ ಯಾವುದೇ ದೇಶ, ನೆರೆ ರಾಷ್ಟ್ರ ಅಥವಾ ಶತ್ರು ರಾಷ್ಟ್ರ, ಮಿತ್ರ ರಾಷ್ಟ್ರ ಯಾವುದೇ ಇದ್ರೂ ಕೂಡ ಅದೊಂದು ಜೀವಿ ಅಲ್ವಾ ಅಂತ ಪರಿಭಾವಿಸುವಂಥ ನಮ್ಮ ರಾಷ್ಟ್ರದಲ್ಲಿ ಬಹುತೇಕರಿಗೆ ಅದು ನೋವುಂಟು ಮಾಡುವಂಥ ಒಂದು ಸುದ್ದಿ ಇದೆ. ಎಸ್, ಇನ್ನು ಮತ್ತಷ್ಟು ಅಪ್ಡೇಟ್ಸ್ ಇದೆ ಅಂತ ಅಂದ್ಕೊಳ್ತೀನಿ. ಮುಂದಿನ ಅಪ್ಡೇಟ್ ಹೋಗೋಣ. ಎಸ್ ಗಂಗಾ. ಎಸ್ ಸರ್, ಮಿತ್ರ ರಾಷ್ಟ್ರಗಳ ನೇಪಾಳದ ನೆರವಿಗೆ ನಿಂತಿರುವಂಥದ್ದು ನಮ್ಮ ದೇಶ ಭಾರತ. ಕಷ್ಟಕಾಲದಲ್ಲೂ ಕೂಡ ನೆರೆ ರಾಷ್ಟ್ರಕ್ಕೆ ನೇಪಾಳಕ್ಕೆ ಈಗ ಭಾರತ ನೆರವನ್ನ ನೀಡ್ತಾ ಇದೆ. ಅಕ್ಕಿ, ಅಗತ್ಯ ಔಷಧಿಗಳನ್ನ ಕೂಡ ಕಳಿಸ್ತಾ ಇರುವಂಥದ್ದು, ಸಹಾಯ ಮಾಡ್ತಾ ಇದೆ. $5 ಲಕ್ಷ ತುರ್ತು ನೆರವನ್ನ ಘೋಷಿಸಿರುವಂಥದ್ದು ಅಮೆರಿಕ ದೇಶ. ಅಮೆರಿಕ ಕೂಡ ನೆರವನ್ನ ನೀಡ್ತಾ ಇದೆ. ಇತ್ತ ವಿಶ್ವಸಂಸ್ಥೆಯಿಂದ ರಕ್ಷಣಾ ಸಾಮಗ್ರಿ, ಸಿಬ್ಬಂದಿಯನ್ನ ಕೂಡ ರವಾನೆ ಮಾಡ್ತಾ ಇದೆ ನೇಪಾಳ ದೇಶಕ್ಕೆ. ಅಂತಾರಾಷ್ಟ್ರೀಯ ನೆರವಿಗೆ ಧನ್ಯವಾದ ಹೇಳಿದ ನೇಪಾಳ. ಅಂತಾರಾಷ್ಟ್ರೀಯ ನೆರವಿಗೆ ಧನ್ಯವಾದ ತಿಳಿಸಿರುವಂಥದ್ದು ನೇಪಾಳದ ದೇಶ. ಮಿತ್ರ ರಾಷ್ಟ್ರ ನೇಪಾಳದ ನೆರವಿಗೆ ನಿಂತಿರುವಂಥದ್ದು ಭಾರತ. ಎಸ್, ಭಾರತ ಯಾವುದೇ ಇದಾಗ್ಲಿ ಸರ್, ಭಾರತ ಮೊದಲು ನೆರವಿಗೆ ಧಾವಿಸುವುದೇ ಭಾರತ. ಅಂದರೆ ಕರೆಕ್ಟು. ಭಾರತದ ನೆಲದಲ್ಲಿ, ಭಾರತದ ಸಂಸ್ಕೃತಿಯಲ್ಲಿ ಆ ಒಂದು ಸಂಸ್ಕಾರ ಇದೆ. ಎಸ್, ಈಗ ಪ್ರವಾಹಕ್ಕೆ ಕಾರಣ ಏನು ಅಂತ ನೋಡೋಣ. ಹಠಾತ್ ಪ್ರವಾಹಕ್ಕೆ ಟಿಬೆಟ್ ಗಡಿ ಭಾಗದಲ್ಲಿ ಉಂಟಾದಂಥ ಒಂದು ಭೂಕಂಪ ಮತ್ತು ಭೂಕಂಪದ ಕಾರಣಕ್ಕೆ ಹಿಮಕುಸಿತ ಆಗಿ, ಆ ಹಿಮಕುಸಿತವೇ ಭೀಕರ ಪ್ರವಾಹಕ್ಕೆ ಪ್ರಮುಖ ಕಾರಣ ಅಂತ ಇಲ್ಲಿ ನಾವು ಹೇಳಬಹುದು. ಹಿಮ ಮತ್ತು ಬಂಡೆ ಕುಸಿದು ಲೈಂಡೆಖೋಲಾ ನದಿ ಹರಿವು ಹೆಚ್ಚಾಯಿತು. ತಾಪಮಾನ ಏರಿಕೆಯಿಂದ ವೇಗವಾಗಿ ಕರಗ್ತಾ ಇದ್ದಾವೆ ಹಿಮ ನದಿಗಳು. ಹಿಮದ ಸರೋವರಗಳು ತುಂಬಿ ತಡೆಗೋಡೆಗಳು ಒಡಿತಾ ಇದ್ದಾವೆ. ಅಂದರೆ ಈ ತಡೆಗೋಡೆಗಳು ಒಡೆದು ಹಠಾತ್ ಪ್ರವಾಹ ಕೂಡ ಸೃಷ್ಟಿಯಾಗಿದೆ. ಹಳ್ಳಿಗಳು ನಾಶ ಆಗ್ತಾ ಇದ್ದಾವೆ, ಸಂಪೂರ್ಣ ಜಲಾವೃತವಾಗ್ತಾ ಇದ್ದಾವೆ. ಮಾನ್ಸೂನ್ ಅವಧಿಯಲ್ಲಿ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಆಗಿರೋದು ಕೂಡ ನೇಪಾಳದಾದ್ಯಂತ ಕೆಲವೇ ಗಂಟೆಗಳಲ್ಲಿ ಅತಿ ಭೀಕರ ಮಳೆ ಆಗ್ತಾ ಇದೆ. ಹವಾಮಾನ ವೈಪರೀತ್ಯದಿಂದಾಗಿ, ಏರುಪೇರಿನಿಂದಾಗಿ ಈ ಮಳೆಯ ತೀವ್ರತೆ 10% ಹೆಚ್ಚಳ ಆಗಿದೆ. ಹಾಗಾಗಿ ಕಠ್ಮಂಡು ಸೇರಿದಂತೆ ಹಲವೆಡೆ ನದಿ ಪಾತ್ರಗಳನ್ನು ಆಕ್ರಮಿಸಿ ಕಟ್ಟಡಗಳನ್ನು ನಿರ್ಮಾಣ ಮಾಡಲಾಗಿದೆ. ಮಣ್ಣಿನ ನೀರು ಹೀರಿಕೊಳ್ಳುವಂಥ ಸಾಮರ್ಥ್ಯ ಕಡಿಮೆ ಆಗಿರೋದು ಕೂಡ, ಕಾಡುಗಳ ನಾಶದಿಂದಾಗಿ ಭೂಕುಸಿತ ಹೆಚ್ಚಾಗಿ ಪ್ರವಾಹದ ತೀವ್ರತೆ ಮುಂಚೆಗಿಂತ ಜಾಸ್ತಿಯಾಗಿದೆ, ದುಪ್ಪಟ್ಟಾಗಿದೆ. ಕಳೆದ 14 ತಿಂಗಳುಗಳಲ್ಲಿ, ಐ ರಿಪೀಟ್, ಕೇವಲ 1 ವರ್ಷ 2 ತಿಂಗಳುಗಳಲ್ಲಿ 2 ಬಾರಿ ಈ ಲೈಂಡೆಖೋಲಾ ನದಿ ಅನ್ನೋದು ಉಕ್ಕಿ ಹರಿದಿದೆ. ದಿಸ್ ಈಸ್ ದ ರೀಸನ್ ಅನ್ನೋದು ಗೊತ್ತಾಗ್ತಾ ಇದೆ.